ಸ್ವಗತ ವೇದಗಳ ಪರಿಚಯ ಮಾಲಿಕೆಯಲ್ಲಿ ತನ್ನ ಎರಡನೇ ಕಂತನ್ನು ಪ್ರಸ್ತುತಪಡಿಸ್ತಾ ಇದೆ. ನಡೆಸಿಕೊಡುವವರು ವಿಘ್ನೇಶ್ವರ ಶರ್ಮಾ ಅವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಗುರುಭ್ಯೋ ನಮಃ. ಸರ್ವೇಭ್ಯೋ ನಮಸ್ಕಾರಾಃ. ಪುನಃ ವೇದ ಜಿಜ್ಞಾಸೆಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿಂದೆ ನಾವು ತಿಳ್ಕೊಂಡ ಹಾಗೆ ವೇದಗಳು ಹೇಗೆ ಉಗಮವಾದವು, ವೇದದ ಆವಿರ್ಭಾವ ಹೇಗಾಯಿತು, ಈ ಕುರಿತಾಗಿ ಒಂದಿಷ್ಟು ಜಿಜ್ಞಾಸೆ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ. ಅಪೌರುಷೇಯಂ ವಾಕ್ಯಂ ವೇದ, ಪುರುಷ ನಿರ್ಮಿತವಾದದ್ದಲ್ಲ ವೇದ ಎನ್ನುವಂಥದ್ದು. ಅಪೌರುಷೇಯಂ ವಾಕ್ಯಂ, ಪುರುಷನಿಂದ ನಿರ್ಮಿತವಾದದ್ದಕ್ಕೆ ಪೌರುಷೇಯ ಅಂತ ಹೇಳ್ತೇವೆ. ಪುರುಷನಿಂದ ನಿರ್ಮಿತವಲ್ಲದ ಕರ್ಮಗಳಿಗೆ ಅಪೌರುಷೇಯ ಅಂತ ಹೇಳ್ತೇವೆ. ಈಗ ನಾವು ಆಧುನಿಕ ಜೀವನದಲ್ಲಿ ಬದುಕ್ತಾ ಇದ್ದೇವೆ. ಹಾಗಾಗಿ ಒಂದು ಪ್ರಶ್ನೆ ಉದ್ಭವ ಆಗಬಹುದು. 3-4 ಆವರ್ತಿ ಪುರುಷ 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 ಅಂತಲೇ ಶಬ್ದೋಚ್ಚಾರಣೆ ಆಯಿತು, ಸ್ತ್ರೀ ಭಿನ್ನವಾದದ್ದಾಯ್ತಲ್ಲ, ಸ್ತ್ರೀಯರಿಗೆ ಅವಕಾಶ ಇಲ್ವೋ ಅನ್ನೋದು ಮೊದಲಾಗಿ ಒಂದು ಪ್ರಶ್ನೆಯಾಗಿ ಕಾಣಿಸ್ತದೆ ನಮಗೆ. ಸ್ವಲ್ಪ ನಿರಾಕರಣೆ ಮಾಡೋಣ. ಇಲ್ಲಿ ಪುರುಷ ಅಂದ್ರೆ ವ್ಯಕ್ತಿ ಅಂತ ಅರ್ಥ. ಜಿಜ್ಞಾಸಕ ವೃತ್ತಿ ಹೀಗೆ ಬರುತ್ತೆ, ಪುರುಷನೇ ಈ ರೀತಿಯ ಆಂತರ್ಯದ ಸಾಧನೆಗಳನ್ನು ಮಾಡಲಿಕ್ಕೆ ಸಮರ್ಥನಿದ್ದಾನೆ. ಕಾರಣ ಇಷ್ಟೇ, ಮೋಹ ರಾಹಿತ್ಯ ಎನ್ನುವುದು ಪುರುಷನಿಗೆ ಹೆಚ್ಚಾಗಿದೆ. ಮೋಹದಿಂದ ಭಿನ್ನನಾಗಿ, ಯಾವುದೇ ಮೋಹಕ್ಕೆ ತುತ್ತಾಗದೆ, ಮೋಹವನ್ನೆಲ್ಲ ತ್ಯಾಗ ಮಾಡಿ ಅದರಿಂದ ಹೊರಗೆ ಬಂದವನಾಗಿ ಇಂತಹ ಸಾಧನೆಗೆ ಅನೇಕ ವರ್ಷ ದೀರ್ಘಕಾಲ ಅಂತರ್ಮುಖಿಯಾಗಿ ನಿಲ್ಲಬಲ್ಲಂತಹ ಕ್ಷಮತೆ ಸ್ವಾಭಾವಿಕವಾಗಿ ಪುರುಷನಲ್ಲಿದೆ. ಹಾಗಾಗಿ ಅಂತರ್ಮುಖತೆ ಯಾವ ಪ್ರಭಾವಳಿಗಳಿವೆಯೋ ಅವುಗಳನ್ನು ಪುರುಷನು ಎಷ್ಟು ಸಾಧಿಸಲಿಕ್ಕೆ ಸಾಧ್ಯವೋ ಅಷ್ಟು ಔನ್ನತ್ಯವನ್ನು ಸ್ತ್ರೀ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮೋಹವಶತೆ ಇದೆ. ತನ್ನ ಸಂತಾನ, ತನ್ನ ಕುಟುಂಬ, ತನ್ನ ಪರಿವಾರ, ಹೀಗೆಲ್ಲ ಮೋಹಗಳಿರೋದರಿಂದ ಸ್ತ್ರೀಯನ್ನು ಪ್ರಕೃತಿ ಅಂತ ಕರೆಯುತ್ತೇವೆ. ಪುರುಷನು ಮಾತ್ರ ಈ ಎಲ್ಲವನ್ನೂ ತ್ಯಾಗ ಮಾಡುವ ಸಮರ್ಥತೆಯನ್ನು ಹೊಂದಿರೋದರಿಂದ ಅಲೌಕಿಕವಾದದ್ದನ್ನು ಸಾಧಿಸಬಲ್ಲ. ಅಂತರ್ಮುಖತೆಯಿಂದ ಯಾವುದನ್ನು ಸಾಧಿಸಬಹುದೋ ಅದನ್ನು ಸಾಧಿಸಬಲ್ಲ. ಹಾಗಾಗಿಯೇ ಮಂತ್ರ ದೃಷ್ಟಾರ ಋಷಿಗಳು ನಮಗೆ ಬೇಕಷ್ಟು ಸಿಗ್ತಾರೆ. ಹಾಗಂತ ಅನೇಕ ಋಷಿಕೆಯರು ಇದ್ದಾರೆ. ಅನೇಕ ಸ್ತ್ರೀ ಋಷಿಕೆಯರು ಕೂಡ ಮಂತ್ರ ದೃಷ್ಟಾರರಾಗಿ ನಮಗೆ ಕಾಣಿಸಿಕೊಳ್ಳುತ್ತಾರೆ ವೇದ ಪ್ರಪಂಚದಲ್ಲಿ. ಆದ್ದರಿಂದಲೇ ಪುರುಷ ಎನ್ನುವುದಕ್ಕೆ ಅರ್ಥ ಕೇವಲ ಗಂಡು ಎನ್ನುವುದಲ್ಲ, ವ್ಯಕ್ತಿ ಅಂತ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ವ್ಯಕ್ತಿಯಿಂದ ನಿರ್ಮಿತವಲ್ಲದ್ದು ಈ ವೇದ. ಹಾಗಿದ್ರೆ ಹೇಗೆ ಸಿಕ್ಕಿತು ನಮಗೆ? ಹೇಗೆ ಇದರ ಆವಿರ್ಭಾವ ಆಯಿತು? ಯಾರೋ ಒಬ್ರು ಸಂಕಲನ ಮಾಡಿಲ್ಲ, ಯಾರೋ ಒಬ್ರು ಬರೆದಿಲ್ಲ ಅಂತಾದರೆ ಈ ಸ್ವರೂಪದಲ್ಲಿ ವೇದಗಳು ಲಭ್ಯವಾಗಲಿಕ್ಕೆ ಹೇಗೆ ಸಾಧ್ಯ? ಈ ಪ್ರಶ್ನೆ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಯುಗಾಂತದಲ್ಲಿ ಲುಪ್ತವಾಗಿ ಹೋಗಿರುವಂತಹ ವೇದವನ್ನು ಋಷಿಗಳು ಬ್ರಹ್ಮನ ಅನುಗ್ರಹದಿಂದ ಅಂತರ್ಮುಖಿಗಳಾಗಿ ತಪಸ್ಸನ್ನಾಚರಿಸುತ್ತಾ
ಪ್ರಾಪ್ತಿಸಿಕೊಂಡರು ಅಂತ ಹೇಳ್ತಾರೆ. ಪಡೆದುಕೊಂಡರು, ಬರೆದುಕೊಂಡರು ಅಲ್ಲ, ಪಡೆದುಕೊಂಡರು. ಪಡೆದುಕೊಳ್ಳುವುದಕ್ಕೆ ಸಾಧನ ಏನು, ಮಾಧ್ಯಮ ಏನು? ತಪಶ್ಚರ್ಯ. ಅವಿರತವಾಗಿ ಸುದೀರ್ಘ ಕಾಲಗಳವರೆಗೆ ಅಂತರ್ಮುಖಿಗಳಾಗಿ ಆಕಾಶದಲ್ಲಿರುವಂತಹ ಶಬ್ದಜಾಲಗಳನ್ನು ಗ್ರಹಿಸ್ತಾ ಒಂದಿಷ್ಟು ಶಬ್ದಗಳನ್ನು, ಅವುಗಳ ವಾಕ್ಯ ಸರಣಿಯನ್ನು ಪಡೆದುಕೊಳ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಕೊಡೋದಿದ್ರೆ, ನಾವು ಕೆಲವು ಕಾಲಗಳ ಹಿಂದೆ ಒಂದು ಹೊಸ ಸಂಶೋಧನೆ ಆಯಿತು, ಆವಿಷ್ಕಾರ ಆಯಿತು ಅಂತ ಸಂತೋಷಪಟ್ಟವಲ್ಲ. ಮಾರ್ಕೋನಿ ಅಂತ ಒಬ್ಬನು ರೇಡಿಯೋಗಳನ್ನು ಕಂಡುಹಿಡಿದ. ರೇಡಿಯೋ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸಿಕೊಟ್ಟ. ಅದರಿಂದ ನಮಗೇನು ಉಪಯೋಗ ಆಯಿತು? ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಕುಳಿತು ಒಬ್ಬನು ಆಡಿದ ಮಾತುಗಳನ್ನು ಶಬ್ದ ತರಂಗಗಳ ಮೂಲಕವಾಗಿ ಇಲ್ಲೊಂದು ಯಂತ್ರದಲ್ಲಿ ನಾವು ಕೇಳಬಹುದು. ಇದು ಯಾಂತ್ರಿಕವಾದಂತಹ ವ್ಯವಸ್ಥೆ. ಭಾರತೀಯರು ಹೇಳ್ತಾ ಇರೋದು, ಯಂತ್ರರಹಿತವಾಗಿ ಮಾನವನು ಈ ಸಾಧ್ಯತೆಯನ್ನು ಹೊಂದಿದ್ದಾನೆ. ಯಾವುದೇ ಯಂತ್ರ ಇಲ್ಲದೆ ಮಾನವನು ಈ ಸಾಧ್ಯತೆಯನ್ನು ಹೊಂದಿದ್ದಾನೆ ಮತ್ತು ಅದನ್ನು ಸಾಧಿಸಿ ತೋರಿಸಿದ್ದಾನೆ ಪ್ರಪಂಚಕ್ಕೆ. ರೇಡಿಯೋ ಅನ್ನೋದರಲ್ಲಿ ನಾವು ಒಂದಿಷ್ಟು ಯಾಂತ್ರಿಕ ಉಪಕರಣಗಳನ್ನು ಬಳಸ್ತೇವೆ. ಒಂದು ಉಪಕರಣ ಹಾಳಾದರೂ ಕೂಡ ಶಬ್ದ ತರಂಗಗಳು ನಮಗೆ ಸರಿಯಾಗಿ ಕೇಳಿಸೋದಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿಟ್ಟರೆ ಇದು ಸರಿಯಾಗಿ ಕೆಲಸ ಮಾಡುತ್ತೆ, ಇಲ್ಲದೆ ಇದ್ರೆ ಮಾಡೋದಿಲ್ಲ. ಇವತ್ತು ಮೊಬೈಲ್ ಹಿಡ್ಕೊಂಡಾಗ್ಲೂ ನಾವು ಅದನ್ನೇ ಮಾಡ್ತೇವೆ. ಯಾವುದೋ ಒಂದು ಕಡೆಯಲ್ಲಿ ಚೆನ್ನಾಗಿ ಸಿಗ್ನಲ್ ಬರ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಬರೋದಿಲ್ಲ ಅಂತ ಆಕ್ಷೇಪ ಹೇಳ್ತೇವಲ್ಲ. ಅಂದ್ರೆ ಆಕಾಶದಲ್ಲಿ ಪ್ರಸರಣಗೊಂಡಂತಹ ಶಬ್ದ ಸಮುಚ್ಚಯಗಳನ್ನು ಸೆಳೆದುಕೊಳ್ಳುವಂತಹ ಸಾಧನ ಇದು, ಇನ್ಸ್ಟ್ರೂಮೆಂಟ್. ಒಂದು ಸಾಧನ, ಒಂದು ಇನ್ಸ್ಟ್ರೂಮೆಂಟ್ ಆಕಾಶದಲ್ಲಿ ಬಿತ್ತರಗೊಂಡಂತಹ ಶಬ್ದಗಳನ್ನು ಸಂಚಯನ ಮಾಡಬಹುದು, ನಮಗೆ ಬಿತ್ತರಿಸಬಹುದು ಅಂತಾದರೆ ಆಕಾಶದಲ್ಲಿ ಶಬ್ದಗಳು ಪ್ರಸರಣಗೊಳ್ಳುತ್ತವೆ, ಹಾಗೂ ಅಲ್ಲಿ ಇರುತ್ತವೆ ಎನ್ನುವುದನ್ನು ಒಪ್ಪಿಕೊಳ್ಳಬೇಕಲ್ಲ. ಹಾಗೆ ಆಕಾಶದಲ್ಲಿ ಶಬ್ದ ಮೂಲವೇ ಆಕಾಶ. ಆಕಾಶದಲ್ಲಿ ವ್ಯಾಪಕವಾಗಿರುವಂತಹ ಶಬ್ದ ಸಮುಚ್ಚಯಗಳನ್ನು ತಮ್ಮ ಧ್ಯಾನಾವಸ್ಥೆಯಲ್ಲಿ, ಅಂತರ್ಮುಖಾವಸ್ಥೆಯಲ್ಲಿ ಗ್ರಹಿಸಿಕೊಳ್ಳುತ್ತಾ ಋಷಿಗಳು ಅದನ್ನು ಸಂಗ್ರಹ ಮಾಡಿದರು. ಆ ಶಬ್ದ ಸಮುಚ್ಚಯಗಳೇ ವೇದರಾಶಿಗಳು. ಅನಂತವಾದದ್ದು ವೇದ. ಇದಕ್ಕೆ ಅಂತ ಎನ್ನುವುದಿಲ್ಲ. ಒಬ್ಬ ಋಷಿ ಒಂದಿಷ್ಟು ಮಂತ್ರಗಳನ್ನು ಕಂಡುಕೊಂಡ ಅಂತಾದರೆ ಅಷ್ಟೇ ಸೀಮಿತವಾದದ್ದೇನೂ ಅಲ್ಲ. ಹಾಗಾಗಿಯೇ ಅಗ್ನಿದೇವತಾ ಸ್ವರೂಪವನ್ನು ವಿನ್ಯಾಸ ಮಾಡುವಂತಹ ಅನೇಕ ಮಂತ್ರಜಾಲಗಳನ್ನು ನಾವು ಕಾಣಬಹುದು. ಬೇರೆ ಬೇರೆ ಋಷಿಗಳು ಅಗ್ನಿಯನ್ನು ಕಂಡುಕೊಳ್ಳುವಂತಹ, ಅಗ್ನಿಯನ್ನು ಪ್ರಸನ್ನಗೊಳಿಸುವಂತಹ ಅನೇಕ ಸ್ವರೂಪಾನುಸಂಧಾನ ಮಾಡಿದ್ದಾರೆ. ಶಬ್ದಗಳ ಪುಂಜಗಳನ್ನು ಕೊಟ್ಟಿದ್ದಾರೆ ನಮಗೆ. ಅಂದರೆ ಭಾರತೀಯ ವಿದ್ಯೆ ವ್ಯಕ್ತಿಗತವಾದಂತಹ ಆಸಕ್ತಿಯನ್ನು, ಉಜ್ವಲತೆಯನ್ನು ಅಪೇಕ್ಷಿಸಿದೆ ಎನ್ನುವುದನ್ನು ನಾವು ಗ್ರಹಿಸಬೇಕು. ವ್ಯಕ್ತಿಯಿಂದ ವ್ಯಕ್ತಿ ಭಿನ್ನನಾಗಿರ್ತಾನೆ. ನಾವು ಸಮಷ್ಟಿಯಿಂದ ನೋಡುವಾಗ ಎಲ್ಲರೂ ಮಾನವರಿದ್ದೇವೆ. ಆದ್ದರಿಂದಲೇ ನಾನು ಹೇಳಬಹುದು, ನಾನು ಹೇಳಿದ್ದನ್ನು ಮತ್ತೊಬ್ಬ ಮಾನವನು ಅರ್ಥವಿಸಿಕೊಳ್ಳಬಹುದು. ನಾನಾಡುವ ಮಾತುಗಳು ಪ್ರಾಣಿಗಳ ಕಿವಿಯ ಮೇಲೂ ಬೀಳ್ತವೆ, ಸಸ್ಯ ವೃಕ್ಷಾದಿಗಳ ಮೇಲೂ ಬೀಳ್ತವೆ. ಆದರೆ ಅವುಗಳಿಗೆ ಅರ್ಥವಾಗಿತ್ತು ಅಂತ ನನಗೆ ಗೊತ್ತಾಗೋದಿಲ್ಲ. ಮನುಷ್ಯರಿಗೆ ಅರ್ಥವಾಗತ್ತೆ ಎನ್ನುವುದು ನಮಗೆ ಅಭಿವ್ಯಕ್ತವಾಗತ್ತೆ. ಯಾಕಂದ್ರೆ ನಾವೊಂದು ರಿಯಾಕ್ಷನ್ ಕೊಡ್ತೀವಿ. ನನಗೆ ಅರ್ಥ ಆಯಿತು, ಆದ್ದರಿಂದ ನಾನು ಉತ್ಸಾಹದಿಂದ ಬರೀತೇನೆ, ಚೆನ್ನಾಗಿದೆ, ಮುಂದುವರಿಸಿ, ಇನ್ನೂ ವಿಸ್ತಾರವಾಗಿ ಹೇಳಿ. ಈ ರೀತಿಯ ವಾಕ್ಯಗಳು ಬರೋದು ಯಾಕೆ? ನನಗೊಂದಿಷ್ಟು ಅರ್ಥ ಆಗಿದೆ, ಇನ್ನೂ ಹೆಚ್ಚಿನ ಕುತೂಹಲ ಉತ್ಪತ್ತಿಯಾಗಿದೆ ಅಂತ. ಹಾಗೆಯೇ ಯಾವನು ಪ್ರಾಪಂಚಿಕವಾದಂತಹ ಎಲ್ಲವನ್ನೂ ತಿರಸ್ಕಾರ ಮಾಡುತ್ತಾ, ಇಂದ್ರಿಯಗಳನ್ನು ನಿಯಮನಗೊಳಿಸ್ತಾ, ಅಂತರ್ಮುಖಿಯಾಗಿ ದೀರ್ಘವಾದಂತಹ ತಪಸ್ಸಿನಲ್ಲಿ ತೊಡಗುತ್ತಾನೋ ಅವನು ಆಕಾಶದಲ್ಲಿರುವಂತಹ ಶಬ್ದ ಸಮುಚ್ಚಯಗಳನ್ನು ಸ್ವೀಕಾರ ಮಾಡಿ ಅದನ್ನು ವಾಕ್ಯಪುಂಜವಾಗಿಸ್ತಾನೆ.
ಈ ರೀತಿಯಲ್ಲಿ ಲಭ್ಯವಾದದ್ದು ವೇದ. ತೀರ ಇತ್ತೀಚೆಗೆ ಹೇಳೋದಿದ್ರೆ ಒಂದು 150 ವರ್ಷಗಳ ಹಿಂದೆ ನಮ್ಮ ಪ್ರಸಿದ್ಧವಾದಂತಹ ಕ್ಷೇತ್ರ ದಕ್ಷಿಣ ಕಾಶಿ ಅಂತ ಯಾವುದನ್ನು ಹೇಳ್ತೇವೋ ಅಂತಹ ಗೋಕರ್ಣ ಕ್ಷೇತ್ರದಲ್ಲಿ ದೇವರಾತರು ಎಂಬ ಒಬ್ಬರು ಋಷಿಗಳ ಹಾಗೆ ಪ್ರಾಯ ಈ ಶತಮಾನದಲ್ಲಿ ಕಂಡುಕೊಂಡಂತಹ ಕೊನೆಯ ಮಂತ್ರದೃಷ್ಟಾರ ಋಷಿಗಳು ಅವರು. ಮಂತ್ರಸ್ವರೂಪಗಳನ್ನು ಕಂಡುಕೊಂಡು ಅದನ್ನು ಪ್ರಪಂಚಕ್ಕೆ ಕೊಟ್ಟ ಕೊನೆಯ ಋಷಿ ದೇವರಾತರು. ನಮಗೊಂದು ಸೌಭಾಗ್ಯ ಲಭ್ಯವಾಗಿದೆ. ಯಾವುದು ವಿದ್ಯಾಕೇಂದ್ರವಾಗಿ ದೇವರಾತರಿಂದ ಸ್ಥಾಪಿತವಾಯಿತೋ ಅಲ್ಲಿಯೇ ಓದುವ ಒಂದು ಸೌಭಾಗ್ಯ ಲಭ್ಯವಾಯಿತು. ಹಾಗಾಗಿ ಅತ್ಯಂತ ಹೆಮ್ಮೆಯಿಂದ ಇದನ್ನು ಉದಾಹರಣೆ ಕೊಡಬಹುದು. ಅಂದರೆ ಕಲಿಯುಗದಲ್ಲಿಯೂ ಕೂಡ ಮಂತ್ರ ದೃಷ್ಟಾರರು ಇದ್ದಾರೆ ಅಂತ ನಮಗೆ ಸುಸ್ಪಷ್ಟವಾಗಿ ಗೊತ್ತಾಗುತ್ತಾ ಇದೆ. ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ದೇವರನ್ನು ನೋಡ್ಕೊಂಡು ಬಂದೆ ಅಂತ ಹೇಳೋದಿಲ್ಲ, ದೇವರ ದರ್ಶನ ಆಯಿತು ನನಗೆ ಅಂತ ಹೇಳ್ತೇವೆ. ಹಲವಾರು ವಿಖ್ಯಾತ ದೇವಸ್ಥಾನಗಳಿಗೆ ಹೋದಾಗ ನಮಗೆ ದೇವರ ದರ್ಶನ ಆಗುತ್ತದೋ ಬಿಡುತ್ತದೋ ಗೊತ್ತಿಲ್ಲ, ದೇವರಿಗೆ ಕ್ಷಣಿಕವಾಗಿ ನಮ್ಮ ದರ್ಶನ ಆಗುತ್ತದೆ. ಮುಂದೆ ಹೋಗಿ ಅಂತ ತಳ್ತಾ ಇರ್ತಾರಲ್ಲ. ಹಾಗಾಗಿ ಆ ಸ್ಥಾನ ದೈವಿಕ ಸ್ಥಾನವಾಗುವುದಕ್ಕೂ ಆ ಸ್ಥಾನದಲ್ಲಿ ಕೇಂದ್ರಿತವಾದಂತಹ ಅದ್ಭುತ ಶಕ್ತಿಗಳು ಕಾರಣವಾಗಿರ್ತವೆ. ಒಂದು ಪ್ರಶ್ನೆ ಬರುತ್ತೆ ನಮ್ಮ ಮನಸ್ಸಿನಲ್ಲಿ. ನಾವು ಪ್ರತಿ ಕ್ಷಣವೂ ಹೇಳ್ತೇವೆ, ತಿಳ್ಕೊಳ್ತೇವೆ, ತಿಳಿದಿದ್ದೇವೆ ಕೂಡ, ದೇವರು ಸರ್ವವ್ಯಾಪಿ ಸರ್ವಾಂತರ್ಯಾಮಿ, ಎಲ್ಲ ಜೀವಿಗಳ ಆಂತರ್ಯದಲ್ಲಿ ನೆಲೆಗೊಂಡಿದ್ದಾನೆ ದೇವರು ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಿದ್ದರೂ ಕೂಡ ನಮ್ಮ ಮನೆಯಲ್ಲಾಗುವಾಗಲೂ ನಾವು ದೇವಸ್ಥಾನ ದೇವಮೂಲೆ ಅಂತೆಲ್ಲ ಮಾಡ್ಕೊಳ್ತೇವೆ. ಆ ದೇವರಿಗೆ ಒಂದು ಪ್ರತ್ಯೇಕ ಸ್ಥಾನವನ್ನು ಕಲ್ಪಿಸ್ತೇವೆ, ಇಲ್ಲೇ ದೇವರು ಇರಬೇಕು ಅಂತ. ನಮಗೆಲ್ಲಿದೆ ಆ ಶಕ್ತಿ? ದೇವರು ಇಲ್ಲೇ ಇರಬೇಕು ಅಂತ ಆದೇಶ ಮಾಡುವ ಶಕ್ತಿ ನಮಗೆ ಯಾರು ಕೊಟ್ಟದ್ದು? ಹೇಗೆ ನಾವು ಹೇಳಲಿಕ್ಕೆ ಸಾಧ್ಯ? ಈಗಂತೂ ವಿಶೇಷವಾಗಿ ನಾವು ದೇವಾಲಯಗಳ ಸ್ಥಾಪನೆ ಮಾಡ್ತೇವೆ. ಆ ಸ್ಥಳ ಸರಿಯೋ ತಪ್ಪೋ ಅನ್ನೋದನ್ನು ವಿಮರ್ಶೆ ಮಾಡೋದನ್ನು ಬಿಟ್ಟು, ಈ ಸ್ಥಳದಲ್ಲಿ ಒಂದು ದೇವರು ಬೇಕು, ನಮಗೆ ಗಣೇಶನನ್ನು ಆರಾಧನೆ ಮಾಡಬೇಕು, ಹಾಗೆ ಗಣೇಶನನ್ನು ಇಲ್ಲೇ ಸ್ಥಾಪನೆ ಮಾಡಬೇಕು. ಗಣೇಶನಿಗೆ ನಿಬದ್ಧವಾದ ಸ್ಥಳವೋ ಇದು ಗೊತ್ತಿಲ್ಲ, ದೇವತಾ ಆಲಯವನ್ನು ನಿರ್ಮಾಣ ಮಾಡುವುದಕ್ಕೆ ಸರಿಯಾದ ಭೂಮಿಯೋ ಇದು ತಿಳಿದಿಲ್ಲ. ಹೀಗೆ ಏನೂ ಇಲ್ಲದೆ ಕೂಡ ನಮ್ಮ ಅನುಕೂಲತೆಗೆ ಬೇಕಾದ ಹಾಗೆ ನಮ್ಮ ದುರಭಿಪ್ರಾಯಕ್ಕೋ ದುರಹಂಕಾರಕ್ಕೋ ಬದ್ಧರಾಗುತ್ತಾ ಒಂದಿಷ್ಟು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತೇವೆ. ಅದು ಯಥಾರ್ಥಕ್ಕೆ ದೇವ ಉಳ್ಳಂತಹ ಶುದ್ಧ ಸ್ಥಾನ ಆಗಿರೋದಿಲ್ಲ. ಹಾಗೇನಾದರೂ ಆದದ್ದಿದ್ರೆ ನಿಷ್ಠುರವಾಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಸರ್ವವ್ಯಾಪಕನು ಸರ್ವಾಂತರ್ಯಾಮಿಯಾದಂತಹ ದೇವರು ನಾವು ನಮ್ಮ ಶರೀರದ ಕೊಳೆಯನ್ನು ತೊಳಕೊಳ್ಳುವಂತಹ ಸ್ಥಳದಲ್ಲಿ ಇರೋದಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ದೇವರು ಎಲ್ಲಾ ಕಡೆಗೂ ಇದ್ದಾನೆ, ನನ್ನ ಆಂತರ್ಯದಲ್ಲಿ ದೇವನು ಇದ್ದಾನೆ ಅಂತ ನಾವು ಒಪ್ಪೋದಾದ್ರೆ ನಾನು ಎಲ್ಲೆಲ್ಲ ಹೋಗ್ತೇನೋ ಅಲ್ಲೆಲ್ಲ ದೇವರು ಬಂದ ಹಾಗಾಯ್ತಲ್ಲ. ಹಾಗಾಗಿ ಅರ್ಥವಿಸಿಕೊಳ್ಳಬೇಕು. ಆಕಾಶದಲ್ಲಿ ವ್ಯಾಪ್ತವಾಗಿರುವಂತಹ ಶಬ್ದ ಸಮುಚ್ಚಯಗಳನ್ನು ತಮ್ಮ ಏಕಾಗ್ರ ಬುದ್ಧಿಯ ತಪಶ್ಚರ್ಯೆಯ ಮೂಲಕವಾಗಿ ಸಿದ್ಧಿಸಿಕೊಳ್ಳುತ್ತಾರೆ ಋಷಿಗಳು. ಅದಕ್ಕಾಗಿ ಮುನಿಗಳನ್ನು ಋಷಿಗಳನ್ನು ಮಂತ್ರ ದೃಷ್ಟಾರರು ಅಂತ ಹೇಳ್ತೇವೆ. ಮಂತ್ರವನ್ನು ದರ್ಶನ ಮಾಡಿದವರು ಅಂತ ಅರ್ಥ. ಮಂತ್ರ ಸೃಷ್ಟಾರರು ಅಂತ ಹೇಳೋದಿಲ್ಲ, ಮಂತ್ರ ಲಿಪಿಕಾರರು ಅಂತಲೂ ಹೇಳೋದಿಲ್ಲ. ಅಪೌರುಷೇಯಂ ವಾಕ್ಯಂ ವೇದ. ಯಾವುದೋ ಒಬ್ಬ ಪುರುಷ ತನಗೆ ಅವಕಾಶ ಸಿಕ್ಕದಾಗೆಲ್ಲ ಬರೆದು ಸಂಗ್ರಹ ಮಾಡಿದ ಒಂದು ಲೇಖನದ ಗುಂಪಲ್ಲ ಇದು. ಎಲ್ಲವನ್ನೂ ತ್ಯಾಗ ಮಾಡಿ ಸರ್ವಸಂಗ ಪರಿತ್ಯಾಗ ಮಾಡಿಕೊಂಡು ಲೋಕೈಷಣ ಇದೊಂದಿದೆ. ಲೋಕದ ಹಿತಕ್ಕಾಗಿ
ಋಷಿಯೊಬ್ಬನು ಅಗ್ನಿದೇವತಾ ಮಂತ್ರವನ್ನು ಸಾಧನೆಯಿಂದ ಪಡೆದುಕೊಂಡು ಕೇವಲ ಸ್ವಾರ್ಥಕ್ಕಾಗಿ ಬಳಸಿದ್ದಿದ್ರೆ ನಮಗೆ ಈ ಹೊತ್ತು ಅಗ್ನಿಮೀಳೆ ಅನ್ನೋ ಮಂತ್ರವೇ ಸಿಗ್ತಾ ಇರಲಿಲ್ಲ. ಹೇಳ್ತೇವಲ್ಲ, ಬ್ರಾಹ್ಮಣರು ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರಿಂದಲೇ ಏರ್ಪಟ್ಟ ಒಂದು ಗ್ರಂಥ ಅದು ವೇದ. ಬುದ್ಧಿ ಇಲ್ಲದೆ ಇರುವಂತಹ ಬುದ್ಧಿಜೀವಿಗಳಿಗೆ ಒಂದು ಪ್ರಶ್ನೆ ಕೇಳೋಣ. ಹಲವಾರು ಸಂದರ್ಭದಲ್ಲಿ ನಾವು ಅತ್ಯಂತ ಸುಂದರವಾಗಿ ಎಡುತ್ತೇವೆ. ಯಾವಾತನೋ ಘೋಷಣೆ ಮಾಡ್ತಾನೆ, ಈ ಗ್ರಂಥದಲ್ಲಿ ಏನೂ ಇಲ್ಲ, ನಾನು ಹೇಳ್ತಾ ಇದ್ದೇನೆ ಅಂತ. ಪ್ರಾಮಾಣಿಕವಾಗಿ ಆ ವ್ಯಕ್ತಿ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ಒಂದು ಕ್ಷಣ ಕಣ್ಮುಚ್ಚಿ ಆಲೋಚನೆ ಮಾಡಲಿ, ಈ ಗ್ರಂಥದ ಕುರಿತಾಗಿ ನನ್ನ ಅಧ್ಯಯನ ಎಷ್ಟು ಅಂತ. ಯಾರು ಆ ಗ್ರಂಥವನ್ನು ತೆರೆದೂ ನೋಡೋದಿಲ್ವೋ, ಯಾರಿಗೆ ಆ ಗ್ರಂಥದ ಒಂದಂಶವನ್ನೂ ಅರ್ಥವಿಸಿಕೊಳ್ಳುವ ಸಮರ್ಥತೆ ಇಲ್ವೋ, ಅಂಥವರು ಇಂಥ ಮಾತುಗಳನ್ನು ಆಡ್ತಾರೆ. ಹಾಗಾಗಿ ನನ್ನಲ್ಲಿ ಕೂಡ ಎಷ್ಟೋ ಜನ ಕೇಳಿದರು, ಬುದ್ಧಿಜೀವಿಗಳಿಗೆ ನೀವು ಉತ್ತರ ಕೊಡಬಹುದು ಅಂತ. ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಳ್ಳೋಣ, ಬುದ್ಧಿಜೀವಿಗಳಿಗೆ ಉತ್ತರಿಸುವ ಯೋಗ್ಯತೆ ನಮಗಿಲ್ಲ. ಯಾಕಂದ್ರೆ ಯಾರು ಬುದ್ಧಿಜೀವಿಗಳೋ, ಯಾರು ವೇದವನ್ನು ನಿಂದನೆ ಮಾಡ್ತಾರೋ ಅಂಥವರಿಗೆ ವೇದದ ಒಂದಕ್ಷರವೂ ಸರಿಯಾಗಿ ಗೊತ್ತಿಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ಯಾರಿಗೆ ವೇದದ ಸ್ವರೂಪಾನುಸಂಧಾನ ಆಗಲಿಲ್ವೋ ಅಂಥವನು ಮಾತ್ರ ವೇದವನ್ನು ದ್ವೇಷಿಸಲಿಕ್ಕೆ ಸಾಧ್ಯವೇ ಹೊರತು, ವೇದದ ಒಂದಂಶವನ್ನಾದರೂ ಅರ್ಥವಿಸಿಕೊಂಡವನು ವೇದವನ್ನು ಆರಾಧಿಸ್ತಾನೆ ಹೊರತು ನಿಂದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವೇದವು ಒಂದು ಜೀವಿಗಲ್ಲ, ಒಂದು ವ್ಯಕ್ತಿಗಾಗಿ ಅಲ್ಲ, ಒಂದು ಸಮುದಾಯಕ್ಕಾಗಿ ಅಲ್ಲ, ಇದು ವಿಶ್ವದ ಉದ್ಧಾರಕ್ಕಾಗಿ. ಕಂಡ್ವಂತೋ ವಿಶ್ವಭಾರ್ಗ್ಯಂ, ವಿಶ್ವವನ್ನು ಶ್ರೇಷ್ಠವಾಗಿಸೋಣ, ವೇದದ ಧ್ವನಿ ಇದು. ವೇದ ಅಭ್ಯಾಸ ಮಾಡಿದ್ರಿಂದ ನನಗೆ ಅರ್ಥ ಆಗಿರೋದು, ಅಲ್ಲದೆ ಇದ್ರೆ ನಾನು ಈ ಧ್ವನಿಯನ್ನು ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ. ಪ್ರಾಮಾಣಿಕತೆ ಇರಬೇಕು. ನಾವು ಈ ಜೀವನಕ್ಕೆ ಬಂದಿದ್ದೇವೆ, ಈ ಪರಿಸರವನ್ನು ಪ್ರಕೃತಿಯನ್ನು ಬಳಸಿಕೊಂಡು ಜೀವಿಸ್ತಾ ಇದ್ದೇವೆ. ಪ್ರಕೃತಿಯಲ್ಲಿ ಒಂದು ಸ್ವಲ್ಪ ಏರುಪೇರಾದರೂ ನಮ್ಮ ಜೀವ ನಡುಗಿ ಹೋಗ್ತದೆ, ಕಂಪನವಾಗುತ್ತದೆ. ಪ್ರಸ್ತುತ ವಾತಾವರಣ ಹೇಗಿದೆ ನೋಡ್ಕೊಳ್ಳಿ. ಮಾನವತಾ ಅಂತ ದೊಡ್ಡ ಶಬ್ದವನ್ನು ಉಲ್ಲೇಖ ಮಾಡ್ತೇವಲ್ಲ, ಯಾರು ದಾರ್ಷ್ಟ್ಯತನದಿಂದ ದುಷ್ಟತನದಿಂದ ಪ್ರಾಮಾಣಿಕರನ್ನು ಕೊಲ್ತಾ ಹೋಗ್ತಾರೋ ಅಂತಹ ಸಮಯದಲ್ಲಿ ಈ ಮಾನವತಾವಾದ ಹುಚ್ಚೆದ್ದು ಕುಣಿಯಲಿಕ್ಕೆ ಪ್ರಾರಂಭವಾಗುತ್ತೆ. ಇಷ್ಟು ಮಾನವತಾವಾದದ ಕುರಿತಾಗಿ ಮಾತಾಡುವವರು ಅನೇಕ ಸಂದರ್ಭದಲ್ಲಿ ಸ್ತಬ್ಧರಾಗುತ್ತಾರೆ, ಮೌನವನ್ನು ತಪಸ್ಸಿನ ಹಾಗೆ ಅಂಗೀಕಾರ ಮಾಡ್ತಾರೆ. ಈಗಿನ ಮತಿಗೆ ಹೇಳೋದಿದ್ರೆ ಕ್ವಾರಂಟೈನಿಗೆ ಹೋಗ್ಬಿಡ್ತಾರೆ. ನಮಗೆಲ್ಲ ಆಶ್ಚರ್ಯ ಆಗತ್ತೆ, ಆದ್ರೆ ನಾವು ಪ್ರಶ್ನೆ ಕೇಳೋದಿಲ್ವಲ್ಲ. ನೂರಾರು ಜನ ಸೈನಿಕರು ಪಾತಕಗಳಿಂದಲಾಗಿ ಕೊಲ್ಲಲ್ಪಡ್ತಾರೆ, ಆಗ ಮಾನವತಾವಾದ ಇಲ್ಲ. ಸೈನಿಕರು ಪಾತಕಿಗಳನ್ನು ಕೊಂದಾಗ ಮಾನವತಾವಾದ ವಿಜೃಂಭಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಸ್ಥಿತ್ಯಂತರವನ್ನು ಗಮನಿಸೋಣ. ಕೋವಿಡ್-19 ಅಂತ ಅದಕ್ಕೆ ಭಯಪಟ್ಟುಕೊಂಡು ನಾವೆಲ್ಲ ಮನೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದೇವೆ. ಹೊರಗಿರುವಂತಹ ಜೀವಿಗಳಿಗೆ, ಪಶು ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಅನೇಕ ಹುಳುಗಳು, ಅನೇಕ ಚಿಕ್ಕ ಚಿಕ್ಕ ಜೀವಿಗಳು ಕೂಡ ಮನುಷ್ಯನಿಗೆ ಉಪಕಾರ ಮಾಡ್ತಾ ಇವೆ. ಇದನ್ನು ನಾವು ಮರೆಯಬಾರದು. ಎರೆಹುಳ ಅಂತ ಒಂದು ಹುಳ ಇದೆಯಲ್ಲ, ರೈತನ ಮಿತ್ರ ಅಂತ ನಾವೆಲ್ಲ ಅಧ್ಯಯನ ಮಾಡಿ 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 ಕಂಠಪಾಠ ಮಾಡಿ ಅದನ್ನು ಒಪ್ಪಿಸಿದ್ದೇವೆ ಗುರುಗಳಿಗೆ. ನಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ಲಿಲ್ಲ. ಪರೀಕ್ಷಾರ್ಥವಾಗಿ ಓದಿನ ಪರೀಕ್ಷೆ ಅಲ್ಲ, ಇದೆಲ್ಲ ತೊಡಕಾಗಿರೋದು. ವೇದದ ಪರಿಭಾಷೆಯಿಂದ ಪೂರ್ಣವಾದಂತಹ ಜೀವನವನ್ನೇ ನಾವು ಅಂಗೀಕಾರ ಮಾಡ್ತಾ ಇದ್ರೆ ಓದಿದ್ದನ್ನು ಪರೀಕ್ಷೆ ಮಾಡುವ ವಿಧಾನ ಸರಿಯಾಗಿತ್ತೇ ಹೊರತು ಪರೀಕ್ಷೆಗಾಗಿ ಓದಲ್ಲ. ಈ ಎಲ್ಲ ವಿಕಲ್ಪಗಳು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರೋದ್ರಿಂದಲೇ ವೇದವನ್ನು ನಿಂದೆ ಮಾಡುವ ಸ್ತರಕ್ಕೆ ನಾವು ಬಂದು ಬಿಟ್ಟಿದ್ದೇವೆ, ಒಂದಕ್ಷರವನ್ನು ಅಧ್ಯಯನ ಮಾಡದೆ. ಒಂದು ಉದಾಹರಣೆ ಕೊಡ್ತೇನೆ. ನನ್ನ ಜೀವನದಲ್ಲಿ ನಡೆದಂತಹ ವೃತ್ತಾಂತ ಇದು. ಗುರುಗಳ ಮನೆಗೆ ಹೋದಾಗ ಕೆಲವು ಕಾಲ ಕಳೆದಿದೆ. ಯಾರೋ ಒಬ್ಬ ಆತನು ಶಿಷ್ಯವೃತ್ತಿಗಾಗಿ ಹೊಸದಾಗಿ ಬಂದು ಸೇರ್ಕೊಳ್ತಾನೆ. ಗುರುಗಳ ಸಮ್ಮುಖಕ್ಕೆ ನಿಂತಾಗ
ಆ ಸಂದರ್ಭಕ್ಕೆ ಅವರಿಗೆ ಹಾಲು ಕೊಟ್ಟರು ಯಾರೋ ಒಬ್ರು. ಅದನ್ನು ಈಗ ಹೊಸತಾಗಿ ಬಂದಂತಹ ವಿದ್ಯಾರ್ಥಿಗೆ ಹೀಗೆ ತೋರಿಸಿದ್ರು, ತಗೊಳಪ್ಪ ಇದನ್ನು ಅಂತ. ಆ ಪುಣ್ಯಾತ್ಮ ಏನು ಇದು ಅಂತ ಕೇಳ್ತಾನೆ. ತಕ್ಷಣಕ್ಕೆ ಎಲ್ರಿಗೂ ಆಶ್ಚರ್ಯ ಆಗುವ ಹಾಗೆ ನಮ್ಮ ಗುರುಗಳು ಉತ್ತರಿಸ್ತಾರೆ, ವಿಷವಪ್ಪ ಅಂತ. ಮೊದಲೇ ಪ್ರಶ್ನೆ ಮಾಡಿದವನು ಹೇಗಾಗಿರ್ಬೇಡ, ತಬ್ಬಿಬ್ಬಾಗ್ತಾನೆ ಅವನು, ಅಯ್ಯೋ ವಿಷ ಕೊಡ್ತಾರ ನನಗೆ ಅಂತ. ಪ್ರಶ್ನೆ ಇರೋದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುವಾಗಿ ಸ್ವೀಕರಿಸಿ ಅವನಲ್ಲಿ ಶಿಷ್ಯತ್ವಕ್ಕಾಗಿ ವಿನೀತನಾಗಿ ಬಂದಿರುವಂತಹ ನೀನು ಗುರು ಯಾವುದನ್ನೋ ಕೊಟ್ರೆ ಇದು ಏನು ಅಂತ ಕೇಳಬಾರದಿತ್ತು. ಹಾಗೆ ಕೇಳೋದು ವಿಧೇಯತೆಯ ಲಕ್ಷಣವಾಗಿರಲಿಲ್ಲ. ಮನೆಗೆ ಬಂದವನಿಗೆ ವಿಷ ಕೊಡೋದು ಭಾರತೀಯ ಸಂಸ್ಕಾರ ಅಲ್ಲ. ಹಾಗಿದ್ದ ಮೇಲೆ ಇದು ಏನು ಅಂತ ಸಂಶಯದಿಂದ ಒಬ್ಬನು ಕೇಳ್ತಾನೆ ಅಂತ ಆದರೆ ಅದನ್ನು ವಿಷ ಅಂದದ್ರಲ್ಲಿ ತಪ್ಪೇನೂ ಇಲ್ಲ. ಇಲ್ಲಿ ವಿಷ ಯಾವುದು, ಏನು ಅಂತ ಕೇಳುವ ಸಂಶಯವನ್ನು ವ್ಯಕ್ತಪಡಿಸಿದೆಯಲ್ಲ ಅದುವೇ ವಿಷ. ಗುರುಗಳು ಕೊಡ್ತಾ ಇರೋದು ವಿಷ ಅಲ್ಲ. ನಿನಗೆ ಸಂಶಯ ಉಂಟಾಗಿತ್ತಲ್ಲ, ಆ ಸಂಶಯ ವಿಷವನ್ನು ತೆಗೆಯದೇ ಇದ್ರೆ ಈ ಪದಾರ್ಥವು ವಿಷವಾಗತ್ತೆ. ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದ್ದನ್ನೇ. ಯಾವನು ಸತ್ಯ ಸಂಕಲ್ಪನೋ ಅಂತಹ ಶ್ರೀಕೃಷ್ಣ ಪರಮಾತ್ಮನ ವಚನವನ್ನು ಯುಧಿಷ್ಠಿರ ಸತ್ಯವ್ರತಿ ಅವನು ಅಂಥವನು ಪ್ರಶ್ನೆ ಮಾಡ್ತಾನೆ, ಅಶ್ವತ್ಥಾಮನು ಸತ್ತ ಅಂತ ಹೇಳು ಅಂತ ಕೃಷ್ಣ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇದು. ಕೃಷ್ಣನ ಮುಖ ನೋಡಿ ಕೇಳ್ತಾನೆ, ಇಲ್ಲ ಸತ್ತಿಲ್ವಲ್ಲ ಅವನು ಅಂತ. ಆ ಧರ್ಮವನ್ನು ಹಿಮ್ಮೆಟ್ಟಿಸದೇ ಇದ್ರೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ಸಾಕ್ಷಾತ್ ಭಗವಂತನು ಸತ್ಯ ಸಂಕಲ್ಪನು ಯಾವನಿದ್ದಾನೋ ಅವನ ಆದೇಶವನ್ನು ನಾನು ವ್ರತವಾಗಿ ಸ್ವೀಕರಿಸಿದವನು ಪ್ರಶ್ನೆ ಮಾಡ್ತೇನೆ ಅಂತಾದ್ರೆ ಭಗವತ್ ಶಕ್ತಿಯನ್ನು ಪ್ರಶ್ನಿಸುವಂತಹ ದೋಷ ಉಂಟಾಗತ್ತೆ. ಅದಕ್ಕೆ ವ್ಯಾಸರು ನಿರ್ದೇಶನ ಮಾಡ್ತಾರೆ. ಅಲ್ಲಿ ಗಣಪತಿ ಬರೆಯುವಾಗಲೂ ಕೇಳ್ತಾನೆ, ಇದ್ಯಾಕೆ ಹೀಗಾಯಿತು? ಅದುವರೆಗೂ ಸತ್ಯದ ಶ್ರೇಷ್ಠತೆಯಿಂದಲಾಗಿ ಭೂಮಿಯನ್ನು ಬಿಟ್ಟು 4 ಅಂಗುಲ ಎತ್ತರಕ್ಕೆ ಸಂಚಾರ ಮಾಡುತ್ತಾ ಇರುವಂತಹ ಯುಧಿಷ್ಠಿರನ ರಥ ಯಾವಾಗ ಭಗವಂತನ ಮೇಲೆ ಒಂದು ಪ್ರಶ್ನೆ ಕೇಳಿದನೋ ಆ ಕ್ಷಣಕ್ಕೆ ಭೂಮಿಗೆ ಕುಸಿದು ಬಿಡ್ತು, ಭೂಮಿಯ ಮೇಲೆ ಸಾಗಲಿಕ್ಕೆ ಪ್ರಾರಂಭ ಆಯಿತು ಅಂತ. ಸಾಕ್ಷಾತ್ ವಿಘ್ನೇಶ್ವರ ದೇವರು ಪ್ರಶ್ನೆ ಮಾಡುತ್ತಾರೆ ವ್ಯಾಸರಲ್ಲಿ. ವ್ಯಾಸರು ಇದಕ್ಕೆ ನಿರ್ಣಯಿಸ್ತಾರೆ, ಉತ್ತರ ಕೊಡ್ತಾರೆ. ಅಂದ್ರೆ ಆಜ್ಞಾ ಗುರುಣಾಂ ಅವಿಚಾರಣೀಯ, ಗುರುಗಳ ಆಜ್ಞೆಯನ್ನು ವಿಚಾರ ಮಾಡಲಿಕ್ಕಾಗೋದಿಲ್ಲ, ಪರಾಮರ್ಶನೆಗೆ ಯೋಗ್ಯವಾದದ್ದಲ್ಲ. ಅಂಥದ್ದನ್ನು ಪರಾಮರ್ಶನೆಗೆ ನಾವು ತಂದುಕೊಳ್ಳಲಿಕ್ಕೆ ಪ್ರಾರಂಭಿಸ್ತೇವೆ ಅಂತಾದರೆ ಆಂತರ್ಯದಲ್ಲಿ ಗುರುವಿನ ನಿಕ್ಷೇಪವಾಗಲಿಲ್ಲ ಅಂತ ಅರ್ಥ. ಎಲ್ಲಿ ಈ ಶುದ್ಧ ಬುದ್ಧ ಸ್ಥಿತಿ ಉಂಟಾಗೋದಿಲ್ವೋ ಅಲ್ಲಿ ವೇದಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹತ್ತಿರದ ಲೌಕಿಕ ಉದಾಹರಣೆಯನ್ನು ಕೊಡೋಣ. ನಾವು ಯಾವುದೋ ರೋಗ ಬಂದಿದೆ ಅಂತ ವೈದ್ಯರಲ್ಲಿಗೆ ಹೋಗ್ತೇವೆ. ಇದುವರೆಗೂ ನೋಡದಂತಹ ವೈದ್ಯರು ನಮ್ಮ ಎದುರಿಗೆ ಬರುವಾಗ ನಮಗೆ ಆಶ್ಚರ್ಯ ಆಗತ್ತೆ. ಈಗಲೋ ಇನ್ನೊಂದು ಕ್ಷಣದಲ್ಲೋ ಬಿದ್ದು ಹೋಗುವಂತಹ ಸಣಕಲು ಶರೀರ, ವಿಚಿತ್ರವಾದಂತಹ ಮುಖ, ಧ್ವನಿ ಕೇಳಿದ್ರೆ ಮಧುರವಾದದ್ದಲ್ಲ, ಹೇಗೇಗೋ ಇದೆ ಅಂತ ಆದರೆ ನಾವು ಅವರನ್ನೇ ಕೇಳ್ತೇವೆ, ವೈದ್ಯರು ಎಲ್ಲಿದ್ದಾರೆ ಅಂತ. ಆ ವ್ಯಕ್ತಿ ನಾನೇ ವೈದ್ಯ ಅಂತ ಹೇಳಿದ್ರೆ ನಮಗೆ ನಂಬಿಕೆ ಬರೋದಿಲ್ಲ. ಇಷ್ಟೆಲ್ಲ ಅವಾಂತರಗಳಾಗಿರುವಾಗ ಅವಿಶ್ವಾಸ ಏರ್ಪಡುತ್ತೆ ಆಂತರ್ಯದಲ್ಲಿ. ಈ ವೈದ್ಯರು ಔಷಧ ಕೊಡ್ತಾರೆ ಅಂತಾದ್ರೆ ಅದು ನನಗೆ ಆಗಬಹುದೋ ಏನು ಅಂತ. ಈ ಸಂಶಯವೇ ಔಷಧದ ಕೆಲಸವನ್ನು ತಡೆ ಹಿಡಿಯುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ದೈವೇ ಮಂತ್ರೇ ದ್ವಿಜೆ ತೀರ್ಥೆ ದೈವಜ್ಞೆ ಭೇಷಜೆ ಗುರೌ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ದೈವದಲ್ಲಿಯೂ ಮಂತ್ರದಲ್ಲಿಯೂ ದ್ವಿಜರಲ್ಲಿಯೂ ತೀರ್ಥರಲ್ಲಿಯೂ ದೈವಜ್ಞರಲ್ಲಿಯೂ ಭೇಷಜರು ವೈದ್ಯರಲ್ಲಿಯೂ ಕೂಡ ಯಾವ ರೀತಿಯ ಮನಸ್ಥಿತಿಯನ್ನು ತಳೆದು ನಾವು ಹೋಗುತ್ತೇವೋ, ಯಾವ ರೀತಿಯ ಮನಸ್ಥಿತಿಯಿಂದ ಅವರನ್ನು ನಾವು ಸ್ವೀಕಾರ ಮಾಡ್ತೇವೋ ಆ ರೀತಿಯ ಸಿದ್ಧಿ ನಮಗುಂಟಾಗುತ್ತೆ. ಮಂದಿರದಲ್ಲಿರುವಂತಹ ಒಂದು ಶಿಲ್ಪ, ಇದು ಶಿಲೆಯಿಂದ ರಚಿತವಾದ ಶಿಲ್ಪ ಅಂತ ನಾವು ಭಾವಿಸಿದರೆ ಅದು ಕೇವಲ ಶಿಲ್ಪದ ಬೆಲೆಯನ್ನು ಕೊಡುತ್ತೆ, ಶಿಲ್ಪದ ಸೌಂದರ್ಯವನ್ನು ಅರಳಿ ನಿಲ್ಲಿಸುತ್ತೆ. ಆದರೆ ಈ ಶಿಲ್ಪದಲ್ಲಿ ದೈವದ ಸಾಕ್ಷಾತ್ಕಾರ ಆಗಿದೆ ಅಂತ ನಾವು ಮನಸ ಹೃದಯದಿಂದ ಅದನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದರೆ
ದೈವತ್ವದ ನೆಲೆ ನಮಗಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ವೇದವನ್ನು ಅದೇ ರೀತಿಯಲ್ಲಿ ಹೇಳ್ತಾರೆ. ವೇದದ ಧ್ವನಿ ತರಂಗಗಳನ್ನು ಕೇಳುವುದರ ಮೂಲಕವಾಗಿ ನಮ್ಮ ಆಂತರ್ಯದ ಸಂವೇದನೆಗಳು ಉಜ್ಜೀವನಗೊಳ್ಳುತ್ತವೆ ಅಂತ ನಾವು ಆತ್ಮೀಯವಾಗಿ ಭಾವಿಸಿ ಶ್ರದ್ಧೆಯಿಂದ ಇದನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದರೆ, ಕೇಳೋದ್ರಿಂದಲೂ ನಮ್ಮ ನಾಡಿಗಳ ಮೇಲೆ, ನರ್ವ್ ಸಿಸ್ಟಮ್ಸ್ ಮೇಲೆ ಅನೇಕ ವಿಧವಾದಂತಹ ಸಂವೇದನೆಗಳನ್ನು ಉದ್ದೀಪನಗೊಳಿಸುವುದಕ್ಕೆ ವೇದ ಮಂತ್ರಗಳು ಸಮರ್ಥವಾಗಿವೆ. ಲೌಕಿಕವಾಗಿ ಹೇಳೋದಿದ್ರೆ, ನಮ್ಮ ಜೀವನದಲ್ಲಿ ಅನೇಕ ವಿಧವಾಗಿ ಮಾನಸಿಕ ಒತ್ತಡವನ್ನು ಸಹಿಸ್ತಾ ಇರುವಾಗ ನಮಗೆ ಎಷ್ಟೋ ಸಾರಿ ಅನಿಸ್ತದೆ, ಯಾವುದೋ ಒಂದು ಸಂಗೀತವನ್ನು ಕೇಳಿದರೆ ಐ ಕ್ಯಾನ್ ರಿಲ್ಯಾಕ್ಸ್. ಅದನ್ನು ನಾವು ಹಂಚಿಕೊಳ್ತೇವೆ. ನನಗೆ ತುಂಬ ಮೆಂಟಲ್ ಸ್ಟ್ರೆಸ್ ಆದಾಗ ನಾನು ಈ ಮ್ಯೂಸಿಕ್ ಕೇಳ್ತೇನೆ, ಅದರಿಂದ ನನಗೆ ತುಂಬ ರಿಲ್ಯಾಕ್ಸ್ ಸಿಗತ್ತೆ ಅಂತ. ಲೌಕಿಕ ಶಬ್ದಗಳಿಂದ ಕೂಡಿದಂತಹ ಒಂದು ಸಂಗೀತ ಕೇಳಿದರೆ ನಮಗೆ ರಿಲ್ಯಾಕ್ಸ್ ಸಿಗತ್ತೆ ಅಂತಾದರೆ, ಆ ಸಂಗೀತದ ಮೂಲವಾಗಿರುವಂತಹ ವೇದದ ನಾದವನ್ನು ಕೇಳಿದರೆ ರಿಲ್ಯಾಕ್ಸ್ ಯಾಕೆ ಸಿಗೋದಿಲ್ಲ? ನಾವು ಪ್ರಯತ್ನ ಮಾಡಲಿಲ್ಲ ಅಷ್ಟೇ. ಸಂಗೀತದ ಶಬ್ದಗಳೇ ನಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸಲಿಕ್ಕೆ ಸಮರ್ಥವಾಗಿವೆ ಅಂತಾದರೆ, ಲೌಕಿಕ ಅಲೌಕಿಕ ವಿಧಿವಿಧಾನಗಳನ್ನು ಕೊಡುವಂತಹ, ನಾದ ತರಂಗಗಳನ್ನು ಬಡಿದೆಬ್ಬಿಸಬಲ್ಲಂತಹ ಶಬ್ದ ಸಮುಚ್ಚಯಗಳು ವೇದದಲ್ಲಿವೆ. ಅಂತಹ ವೇದ, ಆ ವೇದವನ್ನೇ ಆಶ್ರಯಿಸಿಕೊಂಡು ಸಂಗೀತ ಪ್ರಾರಂಭವಾಗಿದೆ. ಸಾಮವೇದದ ಉಪವೇದವೇ ಸಂಗೀತ. ಹಾಗಿದ್ರೆ ವೇದದ ನಾದಗಳು ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸುವುದಕ್ಕೆ ಯಾಕೆ ಸಮರ್ಥವಾಗೋದಿಲ್ಲ? ನಾವೆಷ್ಟು ಪ್ರಯತ್ನ ಮಾಡಿದ್ದೇವೆ, ನಮ್ಮ ಪೂರ್ವಜರ ಕೊಡುಗೆಯನ್ನು ನಾವೆಷ್ಟು ಗೌರವಿಸಿದ್ದೇವೆ. ಆತ್ಮೀಯರೇ, ಕ್ಷಣಕಾಲ ಯೋಚನೆ ಮಾಡೋಣ. ನಮ್ಮ ಸಂತಾನ ನಮ್ಮನ್ನು ಗೌರವಿಸದೇ ಇದ್ರೆ ನಮಗೆ ಅತ್ಯಂತ ಆತಂಕ ಉಂಟಾಗತ್ತೆ, ಭಯ ಆಗತ್ತೆ. ನನ್ನ ಮಗ ನನ್ನನ್ನು ತಿರಸ್ಕಾರ ಮಾಡ್ತಾನೆ, ಎಲ್ಲರ ಎದುರುಗಡೆ ನನ್ನನ್ನು ನಿಂದೆ ಮಾಡ್ತಾನೆ, ಹೀಗೆಲ್ಲ ಖೇದದಿಂದ ನಾವು ಹೇಳ್ಕೊಳ್ತೇವೆ. ನಾವು ಈ ಭೂಮಿಯ ಸಂತಾನ, ನಾವು ನಮ್ಮ ಪೂರ್ವಜರಿಂದ ಹರಿದು ಬಂದಂತಹ ಸಂತಾನ. ನಮ್ಮ ಪೂರ್ವಜರು ನಮ್ಮ ಮೂಲಕ ಪ್ರಪಂಚದ ಉದ್ಧಾರಕ್ಕಾಗಿ ಕೊಟ್ಟಿರುವಂತಹ ಶಬ್ದ ಸಮುಚ್ಚಯಗಳನ್ನು ಆರಾಧನೆ ಮಾಡದೆ ನಿಂದೆ ಮಾಡಿದರೆ ಅವರಿಗೆ ಹೇಗೆ ಸಂತೋಷ ಆಗಲಿಕ್ಕೆ ಸಾಧ್ಯ ಇದೆ? ಈ ನೆಲದ ಋಣವನ್ನು ತೀರಿಸಬಾರದೇನು ನಾವು? ಈ ಪ್ರಕೃತಿಯ ಋಣವನ್ನು ತೀರಿಸುವಂತಹ ಕನಿಷ್ಠ ಜವಾಬ್ದಾರಿ ಪ್ರಜ್ಞೆ ನಮಗಿಲ್ವೇನು? ಹಾಗಿದ್ದರೆ ನಾವು ಎಜುಕೇಟೆಡ್ ಆಗಿ ಏನು ಸಾಧನೆ ಮಾಡಿದಾಗಾಯಿತು? ಯಾವುದಾದರೂ ಶಿಕ್ಷಣ ವ್ಯವಸ್ಥೆ ನಿಮ್ಮ ಪೂರ್ವಜರನ್ನು ಧಿಕ್ಕಾರ ಮಾಡಿ, ನಿಮ್ಮ ಹಿರಿಯರನ್ನೆಲ್ಲ ನಿಂದೆ ಮಾಡಿ ಅಂತ ಹೇಳುತ್ತೇನು? ಹೇಳತ್ತೆ ಅಂತಾದರೆ ಅದು ಶಿಕ್ಷಣವೇನು? ಯಾಕೆ ನಾವು ಹೀಗೆ ನೋಡಿಕೊಳ್ಳೋದಿಲ್ಲ? ಆಧುನಿಕ ಕಾಲದಲ್ಲಿ ನಾವು ಕ್ಷಣ ಕ್ಷಣಕ್ಕೂ ಈ ಮಾತುಗಳನ್ನು ಕೇಳ್ತೇವೆ. ನನ್ನ ಮಗು, ನನ್ನ ಮಗು, ನನ್ನ ಮಗು ಅಂತ ಹೀಗೆ ಬಡ್ಕೊಳ್ತಾ ಇರ್ತಾರೆ. ವಿದ್ಯಾಧ್ಯಯನದ ಸಂದರ್ಭದಲ್ಲಿ ಆದರೂ ಈ ವಾತ್ಸಲ್ಯದಿಂದ ಮಗುವನ್ನು ಆಚೆ ಕಳಿಸಿ ನೀನು ನಿಷ್ಠುರವಾಗಿ ಅತ್ಯಂತ ನಿಷ್ಠೆಯಿಂದ ನಮ್ಮ ವ್ಯಾಮೋಹವನ್ನೆಲ್ಲ ಬಿಟ್ಟು ವಿದ್ಯಾಧ್ಯಯನ ಮಾಡುವಂತ ಹೇಳುವ ಪಾಲಕರು ವಿರಳ ಅಲ್ಲ, ಅತಿ ವಿರಳ. ಈಗ ನಮ್ಮ ನೆಲದಲ್ಲಿ ಇದ್ದಂತಹ ಪಿತೃಗಳು ಈ ರೀತಿಯವರು. ಅಧ್ಯಯನ ಕಾಲಕ್ಕೆ ಪುತ್ರನೋ ಪುತ್ರಿಯೋ ಅವಳ ಮುಖ ನೋಡೋದಿಲ್ಲ, ಅಧ್ಯಯನ ಮುಗಿಸಿ ಬರುವಾಗಲೇ ಮುಖದರ್ಶನ ಆಗಬೇಕು. 12 ವರ್ಷಗಳ ಕಾಲ ಅಧ್ಯಯನ ನಿಷ್ಠೆ ಇರುತ್ತಿತ್ತು. 12 ವರ್ಷಗಳ ಕಾಲ ಗುರುಕುಲದಿಂದ ಯಾವ ವಿದ್ಯಾರ್ಥಿಯೂ ಮರಳಿ ಮನೆಗೆ ಬರೋದಿರಲಿಲ್ಲ. ಇಷ್ಟು ನಿಷ್ಠುರತೆ ನಮಗಿಲ್ವಲ್ಲ? ವಿದ್ಯೆಗಾಗಿ ಪರಿತಪಿಸುವಂತಹ ಹೃದಯವನ್ನು ನಿರ್ಮಾಣ ಮಾಡೋದಿಲ್ಲ ನಾವು. ನಿನಗೆ ವಿದ್ಯೆ ಅಗತ್ಯ, ನಿನಗೆ ವಿದ್ಯೆ ಅನಿವಾರ್ಯ. ಯಾಕೆ ಅಂದರೆ ನೀನು ವಿದ್ಯಾಸಂಪನ್ನನಾಗಿ ಪ್ರಪಂಚವನ್ನು ಉದ್ಧರಿಸಬೇಕು, ಇದು ನಮ್ಮ ಲಕ್ಷ್ಯ. ನಿನ್ನ ಲಾಭ ಮಾಡಿಕೊಳ್ಳಬೇಕು ಅಂತಲ್ಲ. ಪ್ರಪಂಚವನ್ನು ಉದ್ಧರಿಸಿದರೆ, ಪ್ರಪಂಚಕ್ಕೆ ಕಲ್ಯಾಣವಾದರೆ, ಪ್ರಪಂಚಕ್ಕೆ ಮಳೆ ಬಂದರೆ, ಬೆಳಕು ಬಂದರೆ ಅದು ನನಗೂ ಸಿಗುತ್ತದೆ. ಇದು ವಿದ್ಯೆಯ ಔನ್ನತ್ಯ, ಇದು ವಿದ್ಯೆಯ ಉದ್ದೇಶ. ಹಾಗಾಗಿ ವಿದ್ಯಾಸ್ಥಾನಗಳಲ್ಲಿ ಮೊದಲು ವೇದವನ್ನು ಹೇಳ್ತಾರೆ. ಯಾಕಂದರೆ ವೇದ ಎನ್ನುವುದು ಸ್ವಾರ್ಥ ಪರಂಪರೆಯಿಂದ ಹುಟ್ಟುಕೊಂಡಂತಹ ಶಬ್ದ ಸಂಗ್ರಹಗಳಲ್ಲ. ಹಾಗೇನಾದರೂ ಆದದ್ದಿದ್ರೆ ಬ್ರಾಹ್ಮಣರ ಹೊರತಾಗಿ ವೇದ ಶಬ್ದಗಳು ಯಾರಿಗೂ ಕೇಳಲಿಕ್ಕೂ ಸಿಗ್ತಾ ಇರಲಿಲ್ಲ. ಒಂದು ಮಹರ್ಷಿ ಒಂದಿಷ್ಟು ಮಂತ್ರಗಳನ್ನು ದರ್ಶನ ಮಾಡಿದ ಮೇಲೆ ತನ್ನ ಕುಲಂ ಪರಂಪರೆಗೆ ಮಾತ್ರ ಆ ಮಂತ್ರಗಳನ್ನು ಉಪದೇಶ ಮಾಡಬೇಕಿತ್ತಲ್ಲ, ಸ್ವಾರ್ಥಪರವಾಗಿದ್ದರೆ. ಯಾವುದೇ ರಾಜನು ವಿಶ್ವ ಕಲ್ಯಾಣದ ಉದ್ದೇಶದಿಂದ ಬಂದಾಗ ಋಷಿ ತನ್ನಲ್ಲಿರುವಂತಹ
ಸಿದ್ಧ ಮಂತ್ರಗಳನ್ನು ಉಪಯೋಗಿಸಿ ಅವನ ಇಷ್ಟಾರ್ಥಗಳನ್ನು, ಪ್ರಜೆಗಳ ಅಭೀಷ್ಟಗಳನ್ನು ನೆರವೇರಿಸಿದ್ದ ಅನೇಕ ಉದಾಹರಣೆಗಳನ್ನು ಕೇಳ್ತೇವೆ. ಮಂತ್ರ ದರ್ಶನ ಮಾಡಿದ ಯಾವ ಋಷಿ ಕೂಡ ಈ ಕಾಪಿ ರೈಟಿಂಗ್ ಎಲ್ಲ ನನ್ನಲ್ಲಿರಲಿ ಅಂತ ಕೇಳಿದ್ದನ್ನು ನಾವು ಕೇಳೋದಿಲ್ಲ. ಈಗ ನಾನೇ ಆದರೂ ಕೂಡ ಒಂದಿಷ್ಟು ದೊಡ್ಡ ಸಾಹಿತ್ಯ, ಒಂದು ಪ್ಯಾರಾಗ್ರಾಫ್ ಸಾಹಿತ್ಯವನ್ನು ಬರೀತೇನೆ, ಅದರ ಮೇಲೆ ಕಾಪಿ ರೈಟಿಂಗ್ 10 ಪೇಜಿನಷ್ಟಿರುತ್ತೆ. ಇದರ ಮೇಲೆ ನನ್ನ ಸ್ವಾಮಿತ್ವ ಇದೆ, ನನ್ನ ಪ್ರಭುತ್ವ ಇದೆ, ಹಾಗಿದೆ, ಹೀಗಿದೆ, ಮತ್ತೊಂದಿದೆ, ಇನ್ನೊಂದಿದೆ. ಯಥಾರ್ಥದಲ್ಲಿ ಕೇಳೋಣ, ಈ ಸಾಹಿತ್ಯದಲ್ಲಿ ನಾನು ಪೋಣಿಸಿದ ಅಕ್ಷರಗಳಲ್ಲಿ ಒಂದು ಅಕ್ಷರವು ನಾನು ಸ್ವಂತ ಉತ್ಪತ್ತಿ ಮಾಡಿದ್ದಲ್ಲ. ನನಗೆ ನನ್ನ ಗುರು ಕೊಟ್ಟಿದ್ದು. ಅದಿಂದ ಜ್ಞವರೆಗೆ ಎಲ್ಲ ಅಕ್ಷರಗಳೇನಿವೆ ಇವೆಲ್ಲವೂ ಗುರು ನನಗೆ ಕೊಟ್ಟಿದ್ದು. ಹಾಗಾದ್ರೆ ನಾನು ಸ್ವಾರ್ಥ ಲೋಲುಪ್ತಿಯಿಂದ ನನ್ನ ಗುರುವಿಗೆ ದ್ರೋಹ ಮಾಡಿದೆ, ನನ್ನ ತಾಯಿ ತಂದೆಯರಿಗೆ ದ್ರೋಹ ಮಾಡಿದೆ, ನನಗೆ ಬೋಧನೆ ಮಾಡಿದ ಮಿತ್ರರಿಗೆ ದ್ರೋಹ ಮಾಡಿದೆ, ನನ್ನನ್ನು ತೀಡಿದಂತಹ ಎಲ್ಲರಿಗೂ ದ್ರೋಹ ಮಾಡಿದಾಗ ಆಗಲಿಲ್ವೇನು? ನಾನು ಬರೆದಂತಹ ಈ ಒಂದಿಷ್ಟು ಒಕ್ಕಣೆಗಳಿಗೆ ಕಾಪಿರೈಟ್ ನಾನೊಬ್ಬನೇ ಇಟ್ಕೊಳ್ತೇನೆ ಅಂತಾದ್ರೆ ಹೇಗೆ ವೇದವನ್ನು ನಿಂದೆ ಮಾಡೋಣ? ಹೇಗೆ ವೇದದಲ್ಲಿ ಶಕ್ತಿ ಇಲ್ಲ ಅಂತ ಹೇಳೋಣ? ವೇದದ ನಾದಗಳಲ್ಲಿ ಒಂದು ಅಂಶವನ್ನೂ ಕಲಿಯದೇ ಇರುವಂತಹ ನಾವುಗಳು ವೇದದ ಕುರಿತಾಗಿ ನಿಂದೆಯ ಮಾಡುವ ಅಧಿಕಾರವನ್ನು ಹೇಗೆ ಪಡ್ಕೊಳ್ತೇವೆ? ನೈತಿಕತೆಯಿಂದ ಯೋಚನೆ ಮಾಡಿ. ಒಂದು ಅರ್ಧ ಕ್ಷಣ ಕಣ್ಣು ಮುಚ್ಚಿಕೊಂಡು ಹೃದಯದ ಮೇಲೆ ಕೈ ಇಟ್ಟುಕೊಂಡು ಆಗ ಯೋಚನೆ ಮಾಡಿ. ನಾವು ಭಾರತದಲ್ಲಿ ಹುಟ್ಟಿದ್ದೇವೆ, ಭಾರತೀಯರಾಗಿದ್ದೇವೆ. ಭಾರತದ ಸನಾತನ ಸಂಸ್ಕೃತಿ, ಋಷಿ ಪರಂಪರೆ ನಮಗೆ ದಿವ್ಯವಾದದ್ದನ್ನು ಕೊಟ್ಟಿದೆ, ಅಗಾಧವಾದದ್ದನ್ನು ಕೊಟ್ಟಿದೆ. ಅದಕ್ಕೆ ಒಂದು ಅಂಶವೂ ಕೃತಜ್ಞತೆ ಇಲ್ಲದಂತಹ ನಾವು ಮನುಷ್ಯರು ಹೇಗಾಗುತ್ತೇವೆ ತಿಳ್ಕೊಳ್ಬೇಕಾಗಿದೆ. ವೇದದ ನಾದ ಏನು? ವೇದದ ಆಂತರ್ಯ ಏನು? ವೇದ ಸಮಸ್ತ ಜೀವಜಾಲಕ್ಕೆ ಏನನ್ನು ಕೊಡ್ತಾ ಇದೆ? ಈ ರೀತಿಯ ತತ್ವಚಿಂತನೆಯನ್ನು ಮಾಡದೇ ಇದ್ರೆ ನಾವು ಈ ಭೂಲೋಕಕ್ಕೆ ಈ ಜೀವವನ್ನು ಹೊತ್ತುಕೊಂಡು ಬಂದಿದ್ದು ವ್ಯರ್ಥವಾಗುತ್ತೆ. ಪುನಃ ಮತ್ತೊಮ್ಮೆ ಕೇಳೋಣ. ಈ ಮಂತ್ರದ ವ್ಯಾಖ್ಯಾನದೊಂದಿಗೆ ನಾವು ಮುಂದಿನ ಉಪಕ್ರಮವನ್ನು ಪ್ರಾರಂಭ ಮಾಡೋಣ. ಭದ್ರಂ ಗರ್ಡಯಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಾಃ ಸುಖಿನೋ ಭವಂತು.